ನಮಸ್ತೆ ನನ್ನ ಎಲ್ಲ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮಳೆಗಾಲ ಆರಂಭ ಆಗಿದೆ. ರೈತರಾದವರು ತಮ್ಮ ಅಡಿಕೆ ತೋಟಗಳಲ್ಲಿ ಈ ಸಮಯದಲ್ಲಿ ಯಾವ ರೀತಿಯ ಕಾರ್ಯಗಳನ್ನು ನಾವು ನೀಟಾಗಿ ಟೈಮ್ ಟು ಟೈಮ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಶಿಕ್ಷಿತರಾಗಬೇಕಾಗಿರುತ್ತೆ. ಮುಖ್ಯವಾಗಿ ಮೊದಲನೇದಾಗಿ ಯಾವ ಕೆಲಸವನ್ನು ನಾವು ಮಾಡ್ಕೋಬೇಕಪ್ಪ ಅಂದರೆ, ಮಳೆಗಾಲ ಆರಂಭದ ದಿನಗಳಲ್ಲಿ ನಿಮ್ಮ ತೋಟದಲ್ಲಿ 1000 ಅಡಿಕೆ ಗಿಡಗಳನ್ನು ನೀವು ಕಟ್ಟಿದ್ದೀರಾ ಅಂದಾಗ, ಯಾವುದೋ ಕಾರಣಕ್ಕೆ ಒಂದು ಸಿಡ್ಲು ಹೊಡೆದು ಏನೋ ಆಗಿರುತ್ತೆ, ಒಂದು ಮುರ್ಕೊಂಡು ಬಿದ್ದಿರುತ್ತೆ ಗಾಳಿಗೆ, ಇಲ್ಲ ಕೆಲವೊಂದು ರೋಗ ಬಾಧೆಗಳಿಗೆ ಗಿಡಗಳು ಹೋಗಿರ್ತವೆ. ಏನೋ ನಾನಾ ಕಾರಣಗಳಿಂದ 1000 ಗಿಡದಲ್ಲಿ 50 ಗಿಡನೋ, 20 ಗಿಡನೋ, ಇಲ್ಲ 100 ಗಿಡನೋ, ಈ ರೀತಿ ಗಿಡಗಳು ನಿಮಗೆ ಅಲ್ಲಿ ಏನೋ ಹಾಳಾಗಿರುತ್ತೆ. ಆ ಥರ ಜಾಗದಲ್ಲಿ ನೀವು ಓಗುಣಿ ಗಿಡಗಳನ್ನು ಕಟ್ಟಬೇಕಾಗುತ್ತೆ. ಓಗುಣಿ ಅಂದರೆ ಹೋಗಿರ್ತಕ್ಕಂಥ ಜಾಗದಲ್ಲಿ ಹೊಸ ಗಿಡವನ್ನು ಕಟ್ಟೋದನ್ನೇ ನಾವು ಓಗುಣಿ ಅಂತ ಅಂತೀವಿ. ಆ ಜಾಗಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಉತ್ತಮ ಗೋಟಿನ ಸಸಿಯನ್ನು ನಾಟಿ ಮಾಡಬೇಕು. ನೀಟಾಗಿ ಸಸಿ, 1 ವರ್ಷದ ಸಸಿನ ಇಲ್ಲ 8 ತಿಂಗಳು ಸಸಿನೋ ನೀವು ಪ್ರಾಪರಾಗಿ ನೀಟಾಗಿ ನಾಟಿಯನ್ನು ನೀಟಾಗಿ ಮಾಡಿದರೆ, ಖಂಡಿತವಾಗಿಯೂ ಇದು ಮಳೆಗಾಲ ಆಗಿರೋದ್ರಿಂದ ಭೂಮಿ ತೇವಾಂಶದಿಂದ ಕೂಡಿರುತ್ತದೆ. ಅದು ಸುಲಭವಾಗಿ ಬೇರುಗಳನ್ನು ಬಿಟ್ಕೊಳೋದಕ್ಕೆ ದಾರಿಯಾಗುತ್ತೆ. ಮಳೆ ಬರ್ತಿರೋದ್ರಿಂದ ಗರಿ ಮೇಕೆ ನೀರು ಬಿದ್ದಾಗ ಗಿಡ ತುಂಬ ಚೆನ್ನಾಗಿ ಹತ್ಕೊಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೂ 5-6 ತಿಂಗಳು ಮಳೆಗಾಲ ಇರೋದ್ರಿಂದ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. ನೀವು ಡ್ರಿಪ್ ಮುಖಾಂತರನೂ ನೀರು ಬಿಡ್ತಾ ಇರ್ತೀರ, ಮಳೆನೂ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ಅತಿ ಬಿಸಿಲು ಇರಲ್ಲ, ಅತಿ ಶೀತನೂ ಆಗಲ್ಲ. ವಾತಾವರಣ ಅದಕ್ಕೆ ಸಕ್ಕಂಗೆ ಇದ್ದಾಗ ಅದು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಮಳೆಗಾಲ ಸೂಕ್ತ ಸಮಯ ಆಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ತೋಟದಲ್ಲಿ 1 ಗಿಡ ಹೋಗಿರಲಿ 10 ಗಿಡ ಹೋಗಿರಲಿ, ಆ ಜಾಗದಲ್ಲಿ ಒಂದು ಹೊಸ ಸಸಿಯನ್ನು ನೆಡುವುದನ್ನು ಪ್ರತಿ ವರ್ಷ ನೀವು ಅಭ್ಯಾಸವನ್ನು ಮಾಡ್ಕೋಬೇಕು. ಅದು ಒಬ್ಬ ಅಡಿಕೆ ತೋಟನಿಗೆ ಇರಬೇಕಾದ ಸಾಮಾನ್ಯ ಜ್ಞಾನ. ಈ ರೀತಿಯ ಕೆಲಸಗಳನ್ನು ಚಿಕ್ಕ ಪುಟ್ಟ ಕೆಲಸಗಳನ್ನು ನೀಟಾಗಿ ಮಾಡ್ಕೊತಾ ಹೋದಾಗ ನಮಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಸಲನ್ನು ನಾವು ಪಡಿತಾನೇ ಇರ್ತೀವಿ. ಪ್ರತಿ ವರ್ಷವೂ ಕೂಡ ಅದೇ ರೀತಿ ಪ್ರತಿ ವರ್ಷವೂ ಉತ್ತಮವಾದ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಮಳೆಗಾಲ ಆರಂಭ ಆಗಿಬಿಟ್ಟಿದೆ, ತುಂಬ ಕಳೆ ಹುಲ್ಲು ಮತ್ತೊಂದು ಏನೋ ಆಗಿದೆ ಅಂಥೇಳಿ ಆತುರದಲ್ಲಿ ಕಳೆನಾಶಕವನ್ನು ಹೊಡಿಬೇಡಿ. ಯಾಕೆ ಅಂದರೆ, ನೀವು ಓಗುಣಿ ಗಿಡಗಳನ್ನು ಹಾಕಿರ್ತೀರ, ಕಳೆನಾಶಕವನ್ನು ಹೊಡೆದಾಗ ಆ ಗಿಡ ಹತ್ಕೊಳೋದಕ್ಕೆ ತೊಂದರೆ ಆಗುತ್ತೆ. ಅದಲ್ಲದೆ ಕಳೆನಾಶಕ ಅಂಥದ್ದು ಭೂಮಿಯ ಫಲವತ್ತತೆಯನ್ನು ಕುಂದಿಸುವಂಥ ಕೆಲಸ ಮಾಡುತ್ತೆ. ಎರೆಹುಳುಗಳು ನಿಮ್ಮ ತೋಟದಲ್ಲಿ ಸಾಯೋದಕ್ಕೆ ಪ್ರಾರಂಭ ಆಗ್ತವೆ. ನಿಮ್ಮ ತೋಟದ ಫಲವತ್ತತೆ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ತೋಟದ ಫಲವತ್ತತೆ ಚೆನ್ನಾಗಾಗಬೇಕಂದ್ರೆ ಈ ಕಳೆ ಅಂತಕ್ಕಂಥದ್ದು ಒಂದು ರಕ್ಷಾ ಕವಚವಾಗಿ ನಿಮ್ಮ ತೋಟದಲ್ಲಿ ಇರ್ತದೆ ಸ್ನೇಹಿತರೆ. ಸಾಧ್ಯವಾದರೆ ಬ್ರಷ್ ಕಟಿಂಗ್ ಮಾಡ್ಕೊಳ್ಳಿ. ಹುಲ್ಲನ್ನು ಯಾವ ಲೆವೆಲ್ಲಿ ಬೇಕೋ ಆ ಲೆವೆಲ್ಲಿಗೆ ನಿಮ್ಮ ತೋಟದಲ್ಲಿ ಕಟ್ ಮಾಡ್ಕೊಳ್ಳಿ. ಕಲ್ಟಿವೇಟನ್ನು ಅತಿ ಹೆಚ್ಚು ಮಾಡಿಸೋವಂಥ ಅವಶ್ಯಕತೆ ಇಲ್ಲ. ಈ ಸಮಯಕ್ಕೆ ಖಂಡಿತವಾಗಿಯೂ ಅವಶ್ಯಕತೆ ಇಲ್ಲ. ನೀವು ಆಗಸ್ಟ್ ತಿಂಗಳಲ್ಲಿ ಕಟಾಪು ಸ್ಟಾರ್ಟ್ ಆಗುತ್ತಲ್ಲ, ಆ ಸಮಯದಲ್ಲಿ ಅನಿವಾರ್ಯ ನೀವು ಒಡಿಸ್ಬೇಕು ಅಂದರೆ ಬಾಂಡ್ಲಿ ಒಡಿಸಿ, ಇಲ್ಲ ಬೇಡ ನಾವು ಒಡಿಸೋದೇ ಬೇಡ ಅಂದರೆ ಬ್ರಷ್ ಕಟಿಂಗ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಕಟಾಪುಗಳನ್ನು ಮಾಡ್ಕೊತ ನೀಟಾಗಿ ಉತ್ತಮವಾದ ಫಸಲನ್ನು ತಗೊಂಡು ನೀವು ಲಾಭ ಮಾಡ್ಬೋದಾಗಿರುತ್ತೆ. ಮುಖ್ಯವಾಗಿ ವರ್ಷದ ಆರಂಭದ ದಿನಗಳಿಂದ ವರ್ಷದ ಕೊನೆಯವರೆಗೂ ನಾವು ಚಿಕ್ಕ ಪುಟ್ಟ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ನಾವು ಅಡಿಕೆ ತೋಟದಲ್ಲಿ ಮಾಡಿದಾಗ ಮಾತ್ರ ನಮಗೆ ಪರಿಪೂರ್ಣ ಲಾಭ ಪ್ರತಿ ವರ್ಷವೂ ಬರೋದಕ್ಕೆ ಸಾಧ್ಯ ಆಗುತ್ತೆ. ಬಿಡು, ಮುಂದಿನ ವರ್ಷ ಮಾಡೋಣ, ಈ ವರ್ಷ 10 ಗಿಡ ಹೋಗಿದ್ದಾವೆ, ಮುಂದಿನ ವರ್ಷಕ್ಕೆ ನೋಡ್ಕೊಳ್ಳೋಣ, ಇನ್ನೊಂದು 10 ಗಿಡ ಹೋದ್ಮೇಲೆ ಒಂದೇ ಸರಿ ಹಾಕ್ಕೊಳ್ಳೋಣ ಅಂತ ಒಂದು ದ್ವಂದ್ವ ಮನೋಭಾವ ಬೇಡ. 10 ಗಿಡ ಹೋಗಿದ್ರೂ ಪರವಾಗಿಲ್ಲ, 9 ಗಿಡ ಹೋಗಿದ್ರೂ ಪರವಾಗಿಲ್ಲ, ಇದೇ ವರ್ಷ ನಾನು ಸಸಿಯನ್ನು ನಾಟಿ ಮಾಡ್ತೀನಿ. ಈ ರೀತಿ ಮನೋಪ್ರವೃತ್ತಿಯನ್ನು ನೀವು ಬೆಳೆಸ್ಕೋಬೇಕಾಗಿರುತ್ತೆ. ಇವತ್ತು ಅಡಿಕೆ ಸಸಿಯ ಬೆಲೆ ಸ್ವಲ್ಪ ಏರಿಕೆಯಾಗಿದೆ. ಯಾಕೆ ಅಂದರೆ ಹೋದ ವರ್ಷ ತುಂಬ ಜನ ಅಡಿಕೆ ಸಸಿಯನ್ನು ತಗೊಂಡು ಹಾಕಿದ್ರು, ಮಳೆ ಸ್ವಲ್ಪ ಕಮ್ಮಿ ಆಯಿತು. ಹಾಗಾಗಿ ಈ ವರ್ಷ ಯಾರೂ ಹಾಕೋದಿಲ್ಲ ಅಂಥೇಳಿ ಸಸಿಯನ್ನು ಆರೈಕೆ ಮಾಡ್ತಕ್ಕಂಥ ರೈತರು ಸ್ವಲ್ಪ ಕಡಿಮೆ ಆದರು. ಈ ವರ್ಷ ಸಸಿ 25 ರೂಪಾಯಿಂದ 30 ರೂಪಾಯಿವರೆಗೂ ಜಂಪ್ ಆಗಿದೆ. ಉತ್ತಮ ಸಸಿ ಬೇಕಂದರೆ ಇನ್ನೂ 2 ರೂಪಾಯಿ ಜಂಪ್ ಆಗಿದೆ. ಈ ರೀತಿ ನೀವು 2 ರೂಪಾಯಿ 1 ರೂಪಾಯಿ ಮಕ ನೋಡೋದಲ್ಲೇ ಉತ್ತಮ ಸಸಿಯನ್ನು ನಾಟಿ ಮಾಡಿ. ಒಂದು ಸಸಿ ಅದ್ಭುತವಾಗಿ ನಿಮ್ಮ ತೋಟದಲ್ಲಿ ಚೆನ್ನಾಗಿ ಬರಬೇಕು ಅಂದರೆ ಆ ಸಸಿಗೆ ಒಂದು 20 ವರ್ಷದ ವಯಸ್ಸಾಗಿರ್ತಕ್ಕಂಥ ತೋಟ ಆಗಿರಬೇಕು, ಒಂದು 40ರ ಆಸುಪಾಸಿನ ಒಳಗಡೆ ಇರಬೇಕು. ಈ ರೀತಿಯ ಅಂತರ ಇರ್ತಕ್ಕಂಥ ತೋಟದಲ್ಲಿ ಗೋಟುಗಳನ್ನು ತಂದು ಸಸಿಯನ್ನು ಆರೈಕೆ ಮಾಡಿದರೆ ಖಂಡಿತವಾಗಿಯೂ ನೀವು ಆ ಸಸಿಯನ್ನು ಆಯ್ಕೆ ಮಾಡುವುದಾಗಿದೆ ರೈತ ಬಾಂಧವರೇ. ಈ ಎಲ್ಲ ವಿಚಾರಗಳನ್ನು ತಾವುಗಳು ನೀಟಾಗಿ ತಿಳ್ಕೊಂಡು ಪ್ರತಿ ಹಂತದಲ್ಲೂ ನೀವು ಕೂಡ ಮಾಡಿಕೊಂಡು ನಿಮ್ಮ ಸಹೋದರರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಈ ರೀತಿ ಸಲಹೆಯನ್ನು ಕೊಟ್ಕೊಂಡು ನೀವು ಆರ್ಥಿಕ ಸ್ಥಿತಿಯಲ್ಲಿ ಉನ್ನತರಾಗಿ ಅವ್ರನ್ನೂ ಕೂಡ ಉನ್ನತರಾಗಿ ಮಾಡ್ಕೊತ ಕೃಷಿಕರು ಎಲ್ಲ ಅಭಿವೃದ್ಧಿ ಆಗಬೇಕು.
ಈ ರೀತಿಯ ಮನೋಭಾವ ಇದ್ದಾಗ ಕೃಷಿ ಅನ್ನೋವಂಥ ಡಿಪಾರ್ಟ್ಮೆಂಟು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ದೇಶ ಇನ್ನೂ ಕೂಡ ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಓ ಗುಣಿ ಅಂದರೆ ನಮ್ಮ ಅಡಿಕೆ ತೋಟದಲ್ಲಿ ಒಂದು ಎಕರೆಯಲ್ಲಿ ಒಂದು 630-650 ಗಿಡ ಇದ್ದಾವಂದರೆ ಒಂದು 20-30 ಗಿಡ ಯಾವುದೋ ಕಾರಣಕ್ಕೆ ಹಾಳಾಗೋಗಿದ್ದಾಗ ಆ ಜಾಗದಲ್ಲಿ ಹೊಸ ಗಿಡವನ್ನು ಹಾಕೋದನ್ನೇ ನಾವು ಓ ಗುಣಿ ಅಂತ ಕರಿತೀವಿ ಸ್ನೇಹಿತರೆ. ಈ ವಿಚಾರವನ್ನು ತಾವು ತಿಳ್ಕೊಂಡು ಅದ್ಭುತವಾಗಿ ತೋಟವನ್ನು ಆರೈಕೆ ಮಾಡಿ ಅನ್ನೋದಷ್ಟೇ ನನ್ನ ಮನೋಭಾವ. ನಾನು ನಿಮಗೆ ಈ ವಿಚಾರವನ್ನು ತಿಳಿಸಿದ್ದೇನೆ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಹಲವು ಮಾಹಿತಿಗಳನ್ನು ತಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಧನ್ಯವಾದಗಳು ರೈತ ಬಾಂಧವರೇ.